ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹ್ಯಾಪಿ ವಾರ ಮಂಗಳವಾರ ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಮೊದಲು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾದ್ರೆ ಮೊದಲು ನಮ್ಮ ಹೆತ್ತೆ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಅವುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ನಾವು ಕಾರ್ಯಕ್ರಮಗಳನ್ನು ಶುರು ಮಾಡಬೇಕು. ಮತ್ತು ಬನ್ನಿ ಸ್ನೇಹಿತರೆ, ಇವತ್ತು ನಾವು ಕಾರ್ಯಕ್ರಮಗಳನ್ನು ಶುರು ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಷಯದಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೋಡಿ ಸ್ನೇಹಿತರೆ, ಧ್ಯಾನದ ಜೊತೆ ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಬಂದ್ಬಿಟ್ಟು ನಾನು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಬಹಳ ಅಂದರೆ ಬಹಳ ಮುಖ್ಯವಾದಂಥ ಅಂಶ ಅಂತಂದರೆ ಜೀರ್ಣಕ್ರಿಯೆ, ಅಂದರೆ ಹೊಟ್ಟೆ ಶುದ್ಧಿ ಮಾಡೋದು, ಮಲಬದ್ಧತೆ ನಿವಾರಣೆ ಮಾಡೋದು ಮತ್ತು ಜೀರ್ಣಕ್ರಿಯೆನ ವೃದ್ಧಿಸೋದು. ಅದರ ಬಗ್ಗೆ ನಾನು ನಿಮಗೆ ಇವತ್ತು 2 ಸೀಕ್ರೆಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ, ನಾನು ಇವತ್ತು ತೊಗೊಂಡಿರೋದು ಸ್ನೇಹಿತರೆ, ನೋಡಿ, ಇವತ್ತು ನಾನು ಸೊಪ್ಪುಗಳನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಸೊಪ್ಪುಗಳಲ್ಲಿ ಮೊದಲನೇದು ನೋಡಿ, ದಂಟು ಸೊಪ್ಪು. ಸೊ ಇದು ನೀವೆಲ್ಲರೂ ನೋಡಿರ್ತೀರ. ಇದಕ್ಕೆ ಏನಂತೀರ, ದಂಟು ಸೊಪ್ಪು ಮತ್ತು ಅರಿವೆ ಸೊಪ್ಪು ಅಂತ ಬಿಟ್ಟು ಕೂಡ ಕರಿತೀವಿ ಸ್ನೇಹಿತರೆ. ಸೊ ಈ ದಂಟು ಸೊಪ್ಪು, ಅರಿವೆ ಸೊಪ್ಪಿನಲ್ಲಿ ಸಿಗೋತಕ್ಕಂಥ ಪೋಷಕಾಂಶಗಳು ಏನಿವೆ ಮತ್ತು ಇದರಿಂದ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಗಳಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ, ನೋಡಿ ಸ್ನೇಹಿತರೆ, ಇವತ್ತು ನಾನು ತಗೊಂಡಿರೋದು ಪಾಲಕ್ ಸೊಪ್ಪು. ಸೊ ಗೊತ್ತಾಯ್ತಾ, ಇವತ್ತು ನಾವು ಪಾಲಕ್ ಸೊಪ್ಪು ಮತ್ತು ದಂಟು ಸೊಪ್ಪಿನ ಬಗ್ಗೆ ನಾವು ಅದರಲ್ಲಿ ಇರತಕ್ಕಂಥ ಅಂಶಗಳನ್ನು ತಿಳ್ಕೊಡೋಣ. ಅದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಡು ಬರೋಣ, ಬನ್ನಿ ಸ್ನೇಹಿತರೆ. ಸೊ ಶುರು ಮಾಡೋಣ. ಸೊ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ನೋಡಿ ಸ್ನೇಹಿತರೆ, ಮೊದಲು ಆರಾಮಾಗಿ ಕುಳಿತುಕೊಳ್ಳಬೇಕು. ಅಂದರೆ ಹೇಗೆ ಅಂತಂದರೆ, ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡುವಾಗ ಮೊದಲನೆಯದಾಗಿ ನಾವು ಚೆನ್ನಾಗಿರೋ ಜಾಗ, ಅಂದರೆ ಯಾವುದೇ ನಮಗೆ ಡಿಸ್ಟರ್ಬ್ ಆಗದೇ ಇರತಕ್ಕಂಥ ಜಾಗವನ್ನು ನಾವು ನೋಡ್ಕೋಬೇಕು. ಆ ಜಾಗವನ್ನು ನೋಡಿದ ನಂತರ ನಾವು ಡೈರೆಕ್ಟಾಗಿ ಅಲ್ಲಿ ನೆಲದ ಮೇಲೆ ಕುಳಿತುಕೋಬಾರ್ದು. ಯೋಗ ಮ್ಯಾಟ್ ಇದೆ ನೋಡಿ, ಯೋಗ ಮ್ಯಾಟ್ ಹತ್ರನೋ ಇಲ್ಲ ನಿಮ್ಮ ಮನೇಲಿ ಯಾವುದು ಚೆನ್ನಾಗಿರೋ ವಸ್ತ್ರನೋ ಇಲ್ಲ ಚಾಪೆಯನ್ನು ಹಾಕ್ಕೊಂಡು ಕುಳಿತುಕೋಬೇಕು ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿ ಅಂತದ್ದು ಇರುತ್ತೆ. ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ಗಿಂತ ನೆಗೆಟಿವ್ ಎನರ್ಜಿಗಳೇನು ಜಾಸ್ತಿ ಬರ್ತವೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೆಲದ ಮೇಲೆ ಕುಳಿತುಕೋಬಾರ್ದು ಸ್ನೇಹಿತರೆ. ಸೊ ಅದು ನಾವು ಧ್ಯಾನ ವ್ಯರ್ಥ ಮಾಡೋಂಗಾಗತ್ತೆ. ಅದರಿಂದ ಯಾವುದಾದ್ರೂ ಒಂದು ವಸ್ತ್ರ ಅಥವಾ ಯೋಗ ಮ್ಯಾಟ್ ಇದ್ದರೆ ಒಳ್ಳೆಯದು. ಇಲ್ಲ ನಿಮ್ಮ ಮನೇಲಿ ಚಾಪೆ ಇದೆ ಅಂದರೂ ನೀವು ಆರಾಮಾಗಿ ಹಾಕ್ಕೊಂಡು ಕುಳಿತುಕೋಬೋದು ಸ್ನೇಹಿತರೆ. ಅದಾದ ಮೇಲೆ ನಾವೇನು ಮಾಡಬೇಕು ನೋಡಿ, ನಿಮಗೆ ಈ ಆಸನಗಳು ಬರ್ತವೆ, ಸುಖಾಸನ, ಧವತಿ ಆಸನ. ಈ ಥರದಲ್ಲಿ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಆಸನದಲ್ಲಿ ನೀವು ಕೂತ್ಕೊಳ್ಳತಕ್ಕಂಥದ್ದು. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ಥರ ಕೂತ್ಕೊಳ್ಳಿ. ನೀವು ಚಕಮುಖಿ ಹಾಕ್ಕೊಂಡಾದರೂ ಕುಳಿತುಕೋಬೋದು, ಇಲ್ಲ ನೋಡಿ ನಾನು ಇಲ್ಲಿ ಕೂತಿದ್ದೀನಿ ಈ ಥರ ಆದರೂ ಕುಳಿತುಕೊಳ್ಬೋದು. ನಿಮಗೆ ಯಾವ ಥರ ಕಂಫರ್ಟ್, ನಿಮಗೆ ಯಾವ ಥರ ಆರಾಮದಾಯಕ ಅನಿಸುತ್ತೆ ನೀವು ಆ ಆಸನದಲ್ಲಿ ಕುಳಿತುಕೊಂಡು ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಸೊ ಸೊಂಟವನ್ನು ನೇರವಾಗಿ ಮಾಡ್ಕೊಂಡಾದ ನಂತರ ನಾವು ನೋಡಿ, ಇದು ಬಂದ್ಬಿಟ್ಟು ಹೀಗೆ ಕೈ ಚಿನ್ನ ಮುದ್ರಾ ಮತ್ತು ಉತ್ಸಾಸನ ಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೀವು ಚಿನ್ನ ಮುದ್ರದಲ್ಲಿ ಈ ಥರ ಅದರಲ್ಲಿ ಕೂತ್ಕೊಳ್ಳಿ, ಇಲ್ಲ ಉತ್ಸಾಸನದಲ್ಲಿ ಹೀಗಾದರೂ ಕುಳಿತುಕೊಳ್ಳಿ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದರ ಮೇಲೆ ಕುಳಿತುಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ನಾವು ಸೊಂಟವನ್ನು ನೇರವಾಗಿ ಮಾಡೋಣ. ಸೊ ಧ್ಯಾನದಲ್ಲಿ ಮೊದಲನೇದು ಪ್ರಾರ್ಥನೆ ಅಂತಲೇ ಹೇಳಲಾಗಿರತಕ್ಕಂಥ ಮತ್ತು ಈ ಪ್ರಾಣಾಯಾಮ ಮತ್ತು ಮುದ್ರಾ ಪ್ರಾಣಾಯಾಮ ಎಲ್ಲ ಪ್ರಾಣಾಯಾಮಗಳಿಗೆ ಒಂದು ಪ್ರಾರ್ಥನೆ ಥರನೇ ಮತ್ತು ಈ ಪ್ರಾಣಾಯಾಮಗಳಿಗೆ ಫೌಂಡೇಶನ್ ಅಂತಲೇ ನಾವು ಕರೆಯಲ್ಪಡತಕ್ಕಂಥ ಧ್ಯಾನವನ್ನು ನಾವು ಮೊದಲು ಅಭ್ಯಾಸವನ್ನು ಮಾಡ್ಕೋಬೇಕು ಸ್ನೇಹಿತರೆ. ನಾವು ಧ್ಯಾನವನ್ನು ಅಭ್ಯಾಸ ಮಾಡಿಕೊಂಡು ಆ ಧ್ಯಾನದಲ್ಲಿ ನಾವು ಫಿಟ್ಟಾಗಿ, ಅಂದರೆ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನಲ್ಲಿ ನಾವು ಫಿಟ್ಟಾಗಿದ್ದ ಮೇಲೆ ನಮ್ಮ ದೇಹ ಅದರಲ್ಲಿ ಫಿಟ್ಟಾದ ನಂತರ ನಾವು ಪ್ರಾಣಾಯಾಮಗಳಿಗೆ ಹೋಗಬೇಕು ಸ್ನೇಹಿತರೆ. ಸೊ ಅದರಿಂದ ನೀವು ಮೊದಲು ಧ್ಯಾನವನ್ನು ಸುಮಾರು ಒಂದು 2 ರಿಂದ 3 ತಿಂಗಳು ಅದನ್ನು ಪ್ರತಿನಿತ್ಯ
ಅಭ್ಯಾಸ ಮಾಡಿ 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 ನಾವು ಅದರಲ್ಲಿ ಪೂರ್ತಿ ಮಿಂಗಲ್ ಆಗ್ಬೇಕು ಸ್ನೇಹಿತರೆ. ಅದಾದ ನಂತರ ಒಂದು 3 ತಿಂಗಳಾದ್ಮೇಲೆ ನಿಮಗೆ ಪೂರ್ತಿ ಕಾನ್ಫಿಡೆನ್ಸ್ ಬರಬೇಕು. ಏನಂತಂದರೆ ನಾನು ನಿಮಗೇನು ಹೇಳ್ತಾ ಇದ್ದೀನಿ, ನೀವೇನೋ ಕೇಳ್ತಾ ಇದ್ದೀವಿ ಅನ್ನೋ ಥರ ಇರಬಾರ್ದು ಸ್ನೇಹಿತರೆ. ದಯವಿಟ್ಟು ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾಕಂತಂದರೆ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅದರಿಂದ ಬೆನಿಫಿಟ್ ಇದೆ. ನನ್ನ ಆರೋಗ್ಯ ಚೆನ್ನಾಗಿ ಬದಲಾವಣೆ ಶುರುವಾಗಿದೆ. ನನ್ನ ಮೆದುಳು ಚುರುಕು ಆಗೋಕ್ಕೆ ಬದಲಾವಣೆ ಶುರುವಾಗಿದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಬಂದಿದೆ ಅಂದರೆ ಅದನ್ನು ಮುಂದುವರಿಸಿ ಪ್ರಾಣಾಯಾಮಗಳಲ್ಲಿ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಶುರು ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಬನ್ನಿ ನಾವು ಧ್ಯಾನವನ್ನು ಮಾಡೋಣ. ಸೊ ಪ್ರತಿನಿತ್ಯ ಒಳ್ಳೆಯ ಆಹಾರದ ಜೊತೆಗೆ ನಾವು ಧ್ಯಾನ ಮಾಡಿದರೆ ನಮ್ಮ ಹೊಟ್ಟೆ ಸ್ವಚ್ಛವಾಗಿರುತ್ತೆ. ನಮ್ಮ ಹೊಟ್ಟೆ ಸ್ವಚ್ಛವಾಗಿದ್ದರೆ ನಮ್ಮ ತಲೆ ಕೂಡ ಸ್ವಚ್ಛವಾಗಿರುತ್ತೆ. ಸೊ ಬನ್ನಿ ಈಗ ನಾವು ಓಂಕಾರವನ್ನು ಶುರು ಮಾಡೋಣ ಈಗ. ಸೊ ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ, ಆರಾಮದಾಯಕವಾಗಿ ಕೂತ್ಕೊಳ್ಳಿ. ಕಾಲು ನೋವು, ಈ ಥರ ಮೊಣಕಾಲು ನೋವು ಏನೋ ತೊಂದರೆ ಇದೆ ಅಂತಂದರೆ ನೀವು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಳ್ಳಿ. ಮತ್ತು ಸೊಂಟ ನೋವಿದೆ ಅನ್ನೋರು ನೀವೊಂದು ತಲೆದಿಂಬು ಹತ್ರ ನೀವು ಆರಾಮಾಗಿ ಅದರ ಸಪೋರ್ಟ್ ತಗೊಂಡು ನಿಮಗೆ ಯಾವ ಥರ ಅನ್ಸುತ್ತೆ ಆ ಥರ ಆರಾಮದಾಯಕವಾಗಿ ಕೂತ್ಕೊಳ್ಳಿ. ಧ್ಯಾನ ಮಾಡ್ಬೇಕಂತಂದರೆ ಹಾಗೆ ಹೀಗೆ ಕೂತ್ಕೊಳ್ಳೋದ್ರಿಂದ ನಿಮಗೆ ಹೇಗೆ ಅನಿಸುತ್ತೋ ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ ನಿಮಗೆ ಹೆಂಗೆ ಅನಿಸುತ್ತೋ ಆ ಥರ ಆರಾಮದಾಯಕವಾಗಿ ನೀವು ಕುಳಿತುಕೊಳ್ಳಿ ಸ್ನೇಹಿತರೆ. ಸೊ ಆಯ್ತಲ್ಲ, ಈ ಥರ ನಾವು ಕುಳಿತುಕೊಂಡ ನಂತರ ನಾವು ಧ್ಯಾನವನ್ನು ಶುರು ಮಾಡಬೇಕು. ಸೊ ನಾವು ಹಾಗೆ ಕೂತಿದ್ದೀವಿ, ಹೀಗೆ ಕೂತಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ ಸ್ನೇಹಿತರೆ. ನೀವು ರಿಲ್ಯಾಕ್ಸೇಷನ್ನಾಗಿ ಆರಾಮಾಗಿ ಕುಳಿತುಕೊಂಡ ನಂತರ ಮತ್ತು ಧ್ಯಾನ ಮಾಡುವಾಗ ಎಷ್ಟು ನಾವು ಧ್ಯಾನದ ಮೇಲೆ ಅರಿವನ್ನು ಇಡ್ತೀವಿ, ಎಷ್ಟು ನಾವು ಆ ಗಮನವನ್ನು ಹರಿಸಿ ಧ್ಯಾನವನ್ನು ಕರೆಕ್ಟಾಗಿ ಶ್ರಮದಿಂದ ಮತ್ತು ಭಕ್ತಿಯಿಂದ ಮಾಡ್ತೀವಿ, ಅದು ನಮಗೆ ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಸೊ ನಿಮ್ಮ ಕಾನ್ಸಂಟ್ರೇಷನ್ ಅಂದರೆ ನಿಮ್ಮ ಗಮನ ಧ್ಯಾನ ಮಾಡುವಾಗ ಎಷ್ಟು ಸಮಯ ನೀವು ಧ್ಯಾನವನ್ನು ಮಾಡ್ತೀರೋ ಅಷ್ಟು ಗಮನವನ್ನು ಕ್ಲಿಯರಾಗಿ 1 ನಿಮಿಷ 1 ಸೆಕೆಂಡ್ ಕೂಡ ನೀವು ಅದನ್ನು ವ್ಯರ್ಥ ಮಾಡಿದರೆ, ನೀವು ಅದನ್ನು ಪರಿಪೂರ್ಣವಾಗಿ ಮಾಡಿದರೆ ಧ್ಯಾನ ಅಂತಂದರೆ ಅದು ನಿಮ್ಮ ದೇಹಕ್ಕೆ ಹತ್ತತ್ತೆ ಸ್ನೇಹಿತರೆ. ನಾನು ಹೇಳೋ ಆ ಬದಲಾವಣೆಗಳು ನಿಮ್ಮ ದೇಹದಲ್ಲಿ, ನಿಮ್ಮ ಮೆದುಳಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಾತಿನಲ್ಲಿ ಎಲ್ಲ ಕಡೆಯಲ್ಲಿ ನೀವು ಅದನ್ನು ಗಮನಿಸಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಶುರು ಮಾಡೋಣ. ಸೊ ನೋಡಿ, ನಾವು ಈಗ ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಿಮಗೆ ಎಷ್ಟಾಗತ್ತೋ ಅಷ್ಟು ಮೊದಲಿಗೆ ನಾವು ಅದರಲ್ಲಿ ಸೆಟ್ ಆಗೋಕ್ಕಿಂತ ಉಸಿರನ್ನು ನಿಧಾನವಾಗಿ 10 ಸೆಕೆಂಡ್ ಆದರೆ 10 ಸೆಕೆಂಡ್ ಮಾಡಿ, 15 ಆದರೆ 15 ಮಾಡಿ, 20 ಆದರೆ 20 ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಬರ್ತಾ ಬರ್ತಾ ನೀವು 15, 20, 25, 30, 60 ಸೆಕೆಂಡ್ರ ತನಕ ನೀವು ಆರಾಮದಾಯಕವಾಗಿ ನಿಮ್ಮ ಉಸಿರಾಟವನ್ನು ಅಭ್ಯಾಸ ಮಾಡ್ಕೋಬೋದು ಸ್ನೇಹಿತರೆ. ಈಗ ನೋಡಿ, ಬನ್ನಿ ಮಾಡೋಣ. ಆರಾಮಾಗಿ ಕುಳಿತುಕೊಂಡಿದ ನಂತರ ನೋಡಿ, ನೀವು ಈಗ ಆ ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಯಾವುದೋ ಯೋಚನೆಗಳು ಬರ್ತಾವೆ, ಅದಕ್ಕೆ ಏನು ಗಮನ ಕೊಡಬಾರ್ದು. ಈ ಥರ ನಿಮಗೆ ಯಾವುದಾಗತ್ತೆ ಆ ಥರ ಕಂಫರ್ಟಾಗಿ ಕೂತ್ಕೊಂಡಿದ್ದೀರಾ. ನಾವು ಈಗ ನಿಧಾನವಾಗಿ ಉಸಿರಾಡ್ಬಿಟ್ಟು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡೋಣ. ಓ
ಅದ ನಂತರ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಮತ್ತು ನೀವು ಎರಡು ಕೈಯನ್ನು ಉಜ್ಜಿ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಯನ್ನು ನಿಧಾನವಾಗಿ ಉಜ್ಜಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ನೋಡಿ ಸ್ನೇಹಿತರೆ, ಆಹಾ. ಸೊ ಈಗ ನೀವು ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಟ್ವಿ. ಆಮೇಲೆ ಓಂಕಾರ ನೋಡಿ ಸ್ನೇಹಿತರೆ, ಓಂಕಾರದಲ್ಲಿ ನಿಮಗೆ ಹೇಳ್ತೀನಿ ನಾನು, ನಮ್ಮ ಕುತ್ತಿಗೆಯ ಭಾಗದಿಂದ ಅಂದರೆ ಎಲ್ಲ ಭಾಗಗಳಿಗೆ ಅದು ಸ್ಪರ್ಶ ನೀಡತಕ್ಕದ್ದು. ನೋಡಿ ನಮ್ಮ ಹೊಟ್ಟೆ ಭಾಗದಲ್ಲಿ ಶ್ವಾಸಕೋಶಕ್ಕೆ ಎಲ್ಲ ಅಂಗಗಳಿಗೆ ಅದು ಸ್ಪರ್ಶ ಕೊಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಏನಾಗುತ್ತೆ, ಎಲ್ಲವೂ ಕೆಲಸಗಳು ಮಾಡತಕ್ಕಂಥದ್ದು ಆಗುತ್ತೆ. ಆಮೇಲೆ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಬಹಳ ಅಂದರೆ ನಮ್ಮ ಮಾತಾಡೋ ಮಾತು, ನಮ್ಮ ವಾಯ್ಸು ವೋಕಲ್ ಏನಿದೆಲ್ಲ, ಇದು ಧ್ವನಿ ಪೆಟ್ಟಿಗೆ, ಆ ಧ್ವನಿ ಪೆಟ್ಟಿಗೆಯನ್ನು ಸರಾಗವಾಗಿ ಮಾಡತಕ್ಕಂಥದ್ದು. ಅಂದರೆ ಉದಾಹರಣೆಗೆ ನೀವೇನಾದರೂ ಬೋಧನೆ ಮಾಡಬಹುದು, ಆಫೀಸಲ್ಲಿ ಕೆಲಸ ಮಾಡ್ಬೋದು ನೀವು, ಅಥವಾ ಸ್ಕೂಲಲ್ಲಿ ಟೀಚರ್ ಆಗಿರ್ಬೋದು. ನೀವು ಯಾರು ಟೀಚಿಂಗ್ ಮಾಡತಕ್ಕಂಥವ್ರಿಗೆ ಬಹಳ ಅಂದರೆ ಬಹಳ 100ಕ್ಕೆ 200% ಇದು ನಿಮಗೆ ಉಪಯೋಗ ಆಗತ್ತಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಪ್ರತಿನಿತ್ಯ ನೀವು ಇದನ್ನು ಅಭ್ಯಾಸ ಮಾಡ್ತಾ ನಿಮ್ಮ ಧ್ವನಿ ಪೆಟ್ಟಿಗೆಯ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ನೀವು ಮಾತಾಡೋ ಮಾತಲ್ಲಿ ಎಲ್ಲ ಶಬ್ದಗಳು ಸ್ವಚ್ಛವಾಗಿ ಸ್ಪಷ್ಟವಾಗಿ ಬರತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ನಿಮಗೆ ಮಾತಾಡುವಾಗ ಕಾನ್ಫಿಡೆನ್ಸ್ ಆಗಿ ನೀವು ಮಾತಾಡ್ತೀರಾ. ಅದು ಅಷ್ಟು ಶಕ್ತಿಯನ್ನು ನಮಗೆ ಓಂಕಾರ ಕೊಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಿಮಗೆ ಎಷ್ಟಾಗುತ್ತೋ 10ರಿಂದ 10, 11 ಹಿಂದೆ 21 ಬಾರಿ ನೀವು ಮಾಡಿದ್ರೂ ತುಂಬ ಒಳ್ಳೆಯದು ಸ್ನೇಹಿತರೆ. ಈಗ ಓಂಕಾರ ಆಯಿತು. ನೆಕ್ಸ್ಟು ಭ್ರಾಮರಿ ನೋಡಿ, ನೀವು ಈ ಥರ ಕೈಯನ್ನು ಹಿಡಿದುಕೊಳ್ಳಿ, 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಈ ಮಧ್ಯದಲ್ಲಿ ಹಾಕಿ ಕಿರು ಬೆರಳನ್ನು ಮೇಲೆ ಈ ಥರ ಹೊತ್ಕೊಳ್ಳಿ. ಇದನ್ನು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ನೇಹಿತರೆ. ಸೊ ಶಂಖ ಮುದ್ರ ಥರ ಈ ಥರ ಹಿಡ್ಕೊಂಡು ನೋಡಿ, ನೀವು ಆರಾಮದಾಯಕ ಕುಳಿತುಕೊಂಡು ನೀವು ನಿಮಗೆ ಈ ನಾವು ಉಸಿರನ್ನು ತಗೊಂಡು ನಿಧಾನವಾಗಿ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಇದನ್ನು ಭ್ರಾಮರಿಯನ್ನು ನಾವು ಉಸಿರಾಟ ತಗೊಂಡು ಮೂಗಿನಿಂದ ಅಂತ ಮಾಡತಕ್ಕಂಥದ್ದು. ಬನ್ನಿ ಈಗ ಮಾಡೋಣ.
ಈಗ ನಾವು ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಒರೆಸಿ ಮತ್ತು ನಮ್ಮ ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ. ಸೊ ಇದು ಸ್ನೇಹಿತರೆ ಭ್ರಮರಿ. ಈ ಭ್ರಮರಿ ನಾವು ಪ್ರತಿನಿತ್ಯ ಮಾಡೋದ್ರಿಂದ ನೋಡಿ ಸ್ನೇಹಿತರೆ, ಮೊದಲನೇದು ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ಎಲ್ಲವೂ ಮೆದುಳು, ತಲೆ, ಕಣ್ಣು, ಮೂಗು, ಕಿವಿ, ಹಲ್ಲುಗಳು, ನಾಲಿಗೆ ಎಲ್ಲ ಭಾಗವನ್ನು ಸ್ಪರ್ಶ ಮಾಡತಕ್ಕಂಥದ್ದು ಮಾಡುತ್ತೆ. ಅವಾಗ ಏನಾಗುತ್ತೆ, ಅವಕ್ಕೆಲ್ಲ ನಾವು ಪ್ರೆಷರ್ ಕೊಡುವಾಗ ಅವಕ್ಕೆ ವ್ಯಾಯಾಮ ಆಗುತ್ತೆ. ಯಾವಾಗ ನಾವು ಅದನ್ನು ವ್ಯಾಯಾಮ ಮಾಡಿಸ್ತೀವೋ ನಮ್ಮ ಮೆದುಳು ಚುರುಕಾಗುತ್ತೆ, ಕಣ್ಣು ಚೆನ್ನಾಗಿ ಕಾಣುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ. ಸೊ ನೋಡಿ, ನಾವು ಮಾತಾಡೋ ನಾಲಿಗೆ ಕೂಡ ಸ್ಪಷ್ಟವಾಗಿ ಶಬ್ದಗಳನ್ನು ಮಾತಾಡುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿ ಮುಖ್ಯವಾಗಿ ನಾವು ಈ ಭ್ರಾಮರಿ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಏನು ಕೆಟ್ಟ ಯೋಚನೆಗಳು ಬರ್ತವೆ ಅವು ಡಿಲೀಟ್ ಆಗೋತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಇದು ಆಯಿತು ಓಂಕಾರ ಮತ್ತು ಭ್ರಮರಿ. ನಾವು ನಮ್ಮ ದೇಹ ಈಗ ಓಂಕಾರ ಮತ್ತು ಭ್ರಮರಿಯನ್ನು ಮಾಡಿಬಿಟ್ಟು ನಮ್ಮ ದೇಹದ ದಣಿವಿರುತ್ತೆ, ಸೊ ಅದನ್ನು ನಾವೀಗ ರಿಲ್ಯಾಕ್ಸೇಷನ್ ಕೊಡಬೇಕು ಸ್ನೇಹಿತರೆ. ಸೊ ರಿಲ್ಯಾಕ್ಸೇಷನ್ ಕೊಡಬೇಕಂತಂದ್ರೆ ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂತಂದ್ರೇನು? ಧ್ಯಾನ ಅಂತಂದರೆ ದೇಹ ಮತ್ತು ಮನಸ್ಸನ್ನು ಎರಡನ್ನು ಒಂದುಗೂಡಿಸಕ್ಕಂಥದ್ದೇ ಧ್ಯಾನ. ಸೊ ಯಾವಾಗ ನಮ್ಮ ಮನಸ್ಸು ಮತ್ತು ದೇಹವನ್ನು ಎರಡನ್ನು ಒಂದುಗೂಡಿಸೋದನ್ನು ಒಂದು 15 ನಿಮಿಷ, ಅರ್ಧ ತಾಸು ಪ್ರತಿನಿತ್ಯ ನಾವು ಈ ಧ್ಯಾನವನ್ನು ಮಾಡ್ತೀವೋ ಆವಾಗ ನಮಗೆ ಧೈರ್ಯ, ಆತ್ಮಸ್ಥೈರ್ಯ, ಆನಂದ, ಸಂತೋಷ, ನೆಮ್ಮದಿ, ಏಕಾಗ್ರತೆ, ಮೆಮೊರಿ ಪವರ್ ಹೆಚ್ಚಿಸೋದು, ಈ ಥರವೆಲ್ಲವೂ ಅನುಕೂಲಗಳು ನಮಗೆ ಸಿಗ್ತವೆ ಸ್ನೇಹಿತರೆ ಈ ಧ್ಯಾನದಿಂದ. ಸೊ ಅದರಿಂದ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಪ್ರತಿನಿತ್ಯ ನಾವು ಇದನ್ನು ಅಭ್ಯಾಸ ಮಾಡಬೇಕು. ಸೊ ಇದನ್ನೇ ನಾವು ಧ್ಯಾನ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಈಗ ನೋಡಿ, ಧ್ಯಾನ ಮತ್ತು ಧ್ಯಾನ ಭಂಗ ಬಹಳ ಅಂದರೆ ಬಹಳ ನಮಗೆ ಪ್ರಯತ್ನ ಮಾಡ್ತೀವಿ. ಏನಂತಂದರೆ ನಾವು ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಕಣ್ಣು ಮುಂದೆ ನೂರಾರು ಸಾವಿರಾರು ಯೋಚನೆಗಳು ಬರ್ತವೆ. ಅಂದರೆ ನಮ್ಮ ಮನಸ್ಸು ಎಲ್ಲೋ ಹೋಗುತ್ತೆ. ನಾವು ಅದನ್ನು ನೋಡಬೇಕಿತ್ತು, ಅದು ಮಾಡಬೇಕಿತ್ತು, ಅದೇನೋ ತಿನ್ನಬೇಕಿತ್ತು, ಅಲ್ಲಿ ಅದೇನೋ ಕೆಲಸ ಮಾಡಿಲ್ಲ, ಅದು ಏನೇನೋ ಒಂದು ಯೋಚನೆಗಳು ಬರ್ತವೆ ಸ್ನೇಹಿತರೆ. ಸೊ ಅವುಗಳಿಗೆ ನಾವು ಉತ್ತರವನ್ನು ನೀಡಬಾರದು. ಉತ್ತರವನ್ನು ನೀಡದೆ ಆರಾಮವಾಗಿ ನಿಧಾನವಾಗಿ ನಾವು ಕಣ್ಣನ್ನು ತೆರೆದ್ಬಿಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳತಕ್ಕಂಥದ್ದು ಧ್ಯಾನ ಸ್ನೇಹಿತರೆ. ಸೊ ಇದನ್ನು ನಾವೀಗ ಮಾಡೋಣ ಬನ್ನಿ. ಮತ್ತು ಇದನ್ನು ಮಾಡಬೇಕಂದ್ರೆ ಒಂದು ಚಾಲೆಂಜ್ ಆಗಿ ನಾವು ಮಾಡಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ನಾವು ಬರೋ ಯೋಚನೆಗಳಿಗೆ ಉತ್ತರ ಕೊಡಲ್ಲ, ನಾನು ಮಾಡೇ ಮಾಡ್ತೀನಿ, 10 ನಿಮಿಷನೋ 20 ನಿಮಿಷನೋ ನಾನು ಮಾಡೇ ಮಾಡ್ತೀನಿ ಅಂತ ಬಿಟ್ಟು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಏಕಾಗ್ರತೆಯಿಂದ ಮಾಡಬೇಕು. ಸೊ ಬನ್ನಿ, ಈಗ ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ, ಆರಾಮಾಗಿ ಕುಳಿತುಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ನಾವು ಕಣ್ಣನ್ನು ಮುಚ್ಚಿದ್ದೇವೆ, ಆರಾಮಾಗಿ ಕೂತ್ಕೊಂಡಿದ್ದೀವಿ. ಈಗ ನಾವು ಕಣ್ಣು ಮುಚ್ಚಿದ ತಕ್ಷಣ ಯೋಚನೆಗಳು ಬರ್ತವೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬಾರದು. ಈಗ ನಮ್ಮ ದೇಹದಲ್ಲಿರುವ ಎಲ್ಲ ಭಾಗಗಳನ್ನು ಒಮ್ಮೆ ಗುರುತಿಸ್ಕೊಂಬರೋಣ ಬನ್ನಿ ಸ್ನೇಹಿತರೆ. ತಲೆ ಆಯ್ತು, ತಲೆ ಕೂದಲಾಯಿತು, ಹಣೆ ಆಯಿತು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಈ ಥರ ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ.
ಯಾವುದೇ ಕಾರಣಕ್ಕೂ ನೀವು ಕಣ್ಣು ಮುಚ್ಚಿದ ತಕ್ಷಣ ಯೋಚನೆಗಳು ಬರ್ತವೆ, ಅದಕ್ಕೆ ಉತ್ತರವನ್ನು ನೀಡಬೇಡಿ, ರಿಪ್ಲೈ ಮಾಡಬೇಡಿ. ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ನೀವು ನಿಧಾನವಾಗಿ ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ರಿಲ್ಯಾಕ್ಸ್, ಆರಾಮಾಗಿ ಕುಳಿತುಕೊಳ್ಳಿ. ಯಾವುದೇ ಯೋಚನೆಗಳನ್ನು ಮಾಡಬಾರದು. ಕಣ್ಣು ಮುಚ್ಚಿದ ತಕ್ಷಣ ಯೋಚನೆಗಳು ಬರ್ತವೆ, ಅದಕ್ಕೆ ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್. ದಯವಿಟ್ಟು ಕಣ್ಣನ್ನು ತೆರೆಯಬೇಡಿ, ಕಣ್ಣನ್ನು ಮುಚ್ಚಿಕೊಳ್ಳಿ. ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬನ್ನಿ, ಒಂದೊಂದಾಗಿ. ಮತ್ತು ನಿಮ್ಮ ದೇಹದಲ್ಲಿರೋ ಭಾಗಗಳನ್ನೆಲ್ಲ ಗುರುತಿಸಾದ ನಂತರ ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ. ನೋಡಿ ಸ್ನೇಹಿತರೆ, ನಮ್ಮ ಮೂಗು ಈಗ ಹೇಗೆ ಉಸಿರಾಡ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಇರಲಿ. ಮತ್ತು ನಾವು ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳನ್ನು ಗುರುತಿಸುವಾಗ ನಮ್ಮ ಸೊಂಟ ಕೆಳಗಡೆ ಈ ಥರ ಬಾಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ಉಸಿರಾಟದ ಮೇಲೇನೆ ಗಮನ ಇರಬೇಕು. ಸಮಯ ಆದ ನಂತರ, ಅಂದರೆ ನೀವು 10 ನಿಮಿಷ ಮಾಡ್ತಾ ಇರೋ, 20 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಮುಗಿದ ನಂತರ ಕೈಯನ್ನು ರಿಲೀಸ್ ಮಾಡಿ, 2 ಕೈಯನ್ನು ಉಜ್ಜಿ ಮತ್ತು ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ನಿಧಾನವಾಗಿ ತೆರೆಯಿರಿ. ಇದು ಸ್ನೇಹಿತರೆ, ನೋಡಿ ಎಷ್ಟು ಆನಂದ ಮತ್ತು ಎಷ್ಟು ಸಂತೋಷ ಅನಿಸುತ್ತೆ. ಅಂದರೆ ನಾವು ಈ ಥರ ಕುಳಿತಿರ್ತೀವಿ ಮತ್ತು ಸೊಂಟವನ್ನು ನೇರ ಮಾಡ್ತೀವಿ. ಮತ್ತು ರಿಲ್ಯಾಕ್ಸೇಷನನ್ನು ಮಾಡ್ತೀವಿ. ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಕಡೆಗೂಡಿಸ್ತೀವಿ. ಇದರಿಂದ ಆಗುವ ಸಂತೋಷ ಮತ್ತು ನಮ್ಮ ದೇಹಕ್ಕೆ ಸಿಗುವ ನೆಮ್ಮದಿ ಬಹಳ ಅಂದರೆ ಬಹಳ ಅಪಾರವಾಗಿರುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷಗಳವರೆಗಾದರೂ ನೀವು ಇದನ್ನು ಮಾಡಬೇಕು ಸ್ನೇಹಿತರೆ. ಅದರಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸಬೇಕು. ಮತ್ತು ಈಗ ಸ್ನೇಹಿತರೆ, ನಾನು ನಿಮಗೆ ಹೇಳೋ ಪ್ರತಿದಿನ ಒಂದು ವಿಡಿಯೋ ಮತ್ತು ಪ್ರತಿ ವಿಡಿಯೋದಲ್ಲಿ 2 ಮಾಹಿತಿಗಳಿರ್ತವೆ. ಸೊ ಇವತ್ತು ನಾನು ದಂಟು ಸೊಪ್ಪು ಅಂದರೆ ಅರಿವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಬಗ್ಗೆ ನಾನು ನಿಮಗೆ ಅದರಲ್ಲಿರೋ ಅಂಶಗಳನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ನಾವು ತಗೊಳ್ಳೋದಂದ್ರೆ ಯಾವ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಕೆಲಸ ಮಾಡುತ್ತೆ ತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಆ ಜೀರ್ಣಕ್ರಿಯೆ ಅದನ್ನು ಬಲಪಡಿಸತಕ್ಕಂಥ ಮತ್ತು ನಮ್ಮ ಮೆದುಳನ್ನು ಚುರುಕುಪಡಿಸತಕ್ಕಂಥದ್ದು ಒಂದು ಪ್ರಾಣಾಯಾಮ. ಆ ಪ್ರಾಣಾಯಾಮ ಏನಂತಂದರೆ ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಈ ತರಕಾರಿ, ಹಣ್ಣುಗಳು, ದವಸ ಧಾನ್ಯಗಳು ನಾವು ತಗೊಳ್ಳೋದ್ರ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ ಪ್ರತಿನಿತ್ಯ 2ರಿಂದ 3 ನಿಮಿಷಗಳು ಮಾಡಿ ನೀವು ನಿಮ್ಮ ಆರೋಗ್ಯವನ್ನು ವೃದ್ಧಿಗೊಳಿಸಬಹುದು ಸ್ನೇಹಿತರೆ. ಮತ್ತು ಈ ತರಕಾರಿ ಇದೇನು ನಮ್ಮ ದೇಹಕ್ಕೆ ನಾವು ಊಟವನ್ನು ನಾವು ಸೇವನೆ ಮಾಡ್ತೀವೋ ಅದನ್ನು ಪಚನ ಮಾಡಬೇಕು. ಕ್ರಿಯೆ ಎಲ್ಲ ಕೆಲಸಗಳಾಗಬೇಕಂತಂದರೆ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮವನ್ನು ಮಾಡಿಸ್ಬೇಕಂತಂದರೆ ನಾವು ಕಪಾಲಭಾತಿ ಪ್ರಾಣಾಯಾಮದ ಬಹಳ ಒಳ್ಳೆಯದು, ಅದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಈಗ ಬನ್ನಿ ಕಪಾಲಭಾತಿ ಪ್ರಾಣಾಯಾಮನ ಮಾಡೋಣ. ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಮಾಡುವಾಗ ನನ್ನ ವಿಡಿಯೋವನ್ನು ನೋಡಿ ಮಿತವಾಗಿ ಮಾಡಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ, ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ನಾವು ಎದೆ ಉಸಿರಾಡಬಾರ್ದು, ಹೊಟ್ಟೆ ಉಸಿರನ್ನಾಡಬೇಕು. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಈಗ ಚಿನ್ನ ಮುದ್ರನ ಇಟ್ಕೊಳ್ಳೋಣ. ಹೀಗೆ ಮಾಡೋಣ, ಯಾಕಂದರೆ ನಮಗೆ ಹೊಟ್ಟೆ ಕಾಣಬೇಕಲ್ಲ. ಉಸಿರು ತಗೊಳ್ಳುವಾಗ ನೋಡಿ ಸ್ನೇಹಿತರೆ, ಈ ಥರ ಹೊಟ್ಟೆ ಬರಬೇಕು. ಮತ್ತು ಮುಂದೆ ಹೊಟ್ಟೆ ಬಂದು ನಾವು ಉಸಿರನ್ನು ತಗೊಳ್ಳುವಾಗ
ಮತ್ತು ಉಸಿರನ್ನು ಬಿಡುವಾಗ ನೋಡಿ ನೋಡಿ ಹೀಗೆ ಮಾಡೋ ಹೊಟ್ಟೆ ಪೂರ್ತಿ ಹೊರಗಡೆ ಹೊರಬೇಕು, ಮತ್ತೆ ಹೊಟ್ಟೆ ಹೊರಗೆ ಬರಬೇಕು, ಮತ್ತೆ ಹೊಟ್ಟೆ ಒಳಗಡೆ ಹೋಗ್ಬೇಕು. ಈ ಥರ ಅದನ್ನು ಪಂಪ್ ಮಾಡತಕ್ಕಂಥದ್ದು. ಅಂದರೆ ನೋಡಿ ನಾನು ತೋರಿಸ್ಕೊಡ್ತೇನೆ. ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ ಮತ್ತು ಉಸಿರನ್ನು ತಗೊಳ್ಳಿ ನಿಧಾನವಾಗಿ. ಹೀಗೆ ಸ್ನೇಹಿತರೆ. ಸೊ ಇದನ್ನು ನಾವು ಮಾಡುವಾಗ ಏನಾಗತ್ತೆ, ನಮ್ಮ ಹೊಟ್ಟೆಯಲ್ಲಿರತಕ್ಕಂಥದ್ದು ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥದ್ದು ಎಲ್ಲ ಅಂಗಾಂಗಗಳನ್ನು ಅದು ಕ್ರಿಯೆಗಳನ್ನು ಮಾಡಿಸತಕ್ಕಂಥದ್ದು ಆಗುತ್ತೆ, ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು, ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮವನ್ನು ಮಾಡಿಸುತ್ತೆ ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ 2 ರಿಂದ 3 ನಿಮಿಷ ಮಾಡಿ. ಮತ್ತು ಯಾರೋ ಗರ್ಭಿಣಿಯವರು ಇದ್ದೀರೋ ಮತ್ತು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಅಂಗಾಂಗಗಳಿಗೆ ಏನಾದರೂ ತೊಂದರೆ ಇದೆಯೋ, ನಿಮ್ಮ ಡಾಕ್ಟರನ್ನು ಒಮ್ಮೆ ಕೇಳಿಬಿಟ್ಟು ಅವರ ಸಲಹೆಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಮತ್ತು ನಾವು ಧ್ಯಾನಗಳ ಜೊತೆಗೆ ನಾನು ಪ್ರತಿನಿತ್ಯ 2 ನಿಮಗೆ ವಿಶೇಷ ಮಾಹಿತಿಯನ್ನು ತರ್ತೀನಿ ಅಂತ ಹೇಳ್ದಲ್ಲ. ಇವತ್ತು ನಾನು ತಂದಿರೋದು ನೋಡಿ ಸ್ನೇಹಿತರೆ, ದಂಟು ಸೊಪ್ಪು, ಅರಿವೆ ಸೊಪ್ಪು ಅಂತ ಏನಂತಾರೆ, ಮತ್ತು ಪಾಲಕ್ ಅಂತ ಬಿಟ್ಟು ಏನು ಕರಿತೀವಿ ನಾವು, ಪಾಲಕ್ಕು. ನೋಡಿ ಸ್ನೇಹಿತರೆ, ಕೆಲವೊಬ್ರು ಹೇಳ್ತಾರೆ ಪಾಲಕ್ ತಿಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಕಿಡ್ನಿ ಸ್ಟೋನ್ ಆಗಲ್ಲ ಸ್ನೇಹಿತರೆ. ನಾವು ಅಮೃತ ಅಂತ ಹೇಳ್ಬಿಟ್ಟು ಹೇಳಿ ಜಾಸ್ತಿ ತಗೊಂಡ್ರೆ ಆ ಅಮೃತ ಕೂಡ ವಿಷ ಆಗುತ್ತೆ ನಮ್ಮ ದೇಹಕ್ಕೆ. ಅದೇ ಥರ ಪಾಲಕನ್ನು ಜಾಸ್ತಿ ತಿಂದರೆ ನಿಮಗೆ ಕಲ್ಲಾಗೋದು ಮತ್ತಾಗೋದು ಆಗತ್ತೆ. ಮಿತಿಯಾಗಿ ತಿನ್ನಬೇಕು, ಆರೋಗ್ಯವಾಗಿ ಇರಬೇಕು ಸ್ನೇಹಿತರೆ. ಅದರಿಂದ ಯಾವುದೇ ಏನು ತೊಂದರೆಗಳಾಗಲ್ಲ. ಮತ್ತು ನೋಡಿ ಸ್ನೇಹಿತರೆ, ಇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ನಾನು ನಿಮಗೆ ಮೊದಲನೇದಾಗಿ ಹೇಳಬೇಕಂತಂದರೆ ಏನಂದರೆ ಸ್ನೇಹಿತರೆ, ಇದು ರಕ್ತಹೀನತೆಯನ್ನು ಶುದ್ಧೀಕರಿಸುತ್ತೆ ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿರುತ್ತೆ. ಮತ್ತು ಮೂಳೆಗಳು ಬಲಪಡಿಸತಕ್ಕಂಥ ಮತ್ತು ಹೃದಯ ರೋಗವನ್ನು, ಅಂದರೆ ಹೃದಯ ರೋಗಕ್ಕೆ ಒಮೆಗಾ 3 ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಆ ಅಂಶ ಇದರಲ್ಲಿ ಸಿಗುತ್ತೆ. ಮತ್ತು ಇದು ಏನು ರಕ್ತಗಳಲ್ಲಿ ಏನೋ ಬ್ಲಾಕೇಜ್ ಆಗಿದೆ ಮತ್ತು ರಕ್ತ ಹೆಪ್ಪಗಟ್ಟಿದೆ ಅನ್ನೋದನ್ನು, ರಕ್ತ ಹೆಪ್ಪಗಟ್ಟಿದ್ದನ್ನು ಸರಾಗವಾಗಿರಿಸಿ ಮತ್ತು ರಕ್ತ ಚಲನೆಯನ್ನು ಶುದ್ಧಿ ಮಾಡತಕ್ಕಂಥದ್ದು ಈ ಪಾಲಕಲ್ಲಿ ಇದೆ ಸ್ನೇಹಿತರೆ. ಓವರಾಲ್ ಆಗಿ ನಾನು ನಿಮಗೆ ವಿಟಮಿನ್ಸ್ ಹೇಳಬೇಕಂತಂದರೆ, ವಿಟಮಿನ್ಸ್ ಕೆ, ವಿಟಮಿನ್ ಸಿ, ಎ, B9 ಮತ್ತು ಐರನ್ ಮತ್ತು ಕ್ಯಾಲ್ಸಿಯಮ್ಮು, ಇಷ್ಟು ಅಂಶಗಳು ಈ ಪಾಲಕಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಮತ್ತು ಇದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವೇನು ಊಟವನ್ನು ಮಾಡ್ತೀವೋ ಆ ಊಟ ನಮ್ಮ ಹೃದಯದ ಆರೋಗ್ಯನೂ ಚೆನ್ನಾಗಿಡಿಸಿ ಮತ್ತು ರಕ್ತನಾಳಗಳನ್ನು ಸ್ವಚ್ಛಪಡಿಸಿ ಜೀರ್ಣಕ್ರಿಯೆ ನಮಗೆ ಬಹಳ ಅಂದರೆ ಬಹಳ ಮುಖ್ಯವಾದದ್ದು. ನಾವು ಊಟ ಆದ ನಂತರ ನಮಗೆ ಜೀರ್ಣ ಚೆನ್ನಾಗಾಗಬೇಕು ಅನ್ನೋದು ನಮಗಿರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಅಂಥದ್ದು ಮತ್ತೊಂದು ಈ ಥರ ಇದಿರೋದು ಬಿಟ್ಟು ಅದು ಜೀರ್ಣಕ್ರಿಯೆನೂ ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಎಲ್ಲ ಸೊಪ್ಪುಗಳು. ಈ ಪಾಲಕ್ ಒಂದೆಲ್ಲ ಸ್ನೇಹಿತರೆ, ಸೊಪ್ಪು ಅಂತ ಏನಿರುತ್ತೆ ಎಲ್ಲವೂ ಮಾಡ್ತವೆ. ಇದು ಕ್ರಿಯೆಗೆ ಬಹಳ ಅಂದರೆ ಬಹಳ ಉತ್ತಮ ಆಗಿದೆ ಸ್ನೇಹಿತರೆ. ಪ್ರತಿನಿತ್ಯ ಮಿತವಾಗಿ ಬಳಸಿ. ಮತ್ತು ಇದರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಓವರಾಲ್ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಹಾಕಿರ್ತೀನಿ. ದಯವಿಟ್ಟು ಇದನ್ನು ಓದ್ಕೊಳ್ಳಿ ಮತ್ತು ಮಿತವಾಗಿ ಬಳಸಿ ಆರೋಗ್ಯವಾಗಿ ಇರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು ಪಾಲಕ್ ಆಯಿತು. ಈಗ ಅರಿವೆ ಸೊಪ್ಪು ಅಂತ ಹೇಳ್ಬಿಟ್ಟು ಕರಿತೀವಿ ಮತ್ತು ದಂಟು ಸೊಪ್ಪು ಸ್ನೇಹಿತರೆ. ನಾವು ದಂಟಿನ ಸೊಪ್ಪು ಅಂತ ಹೇಳ್ಬಿಟ್ಟು ಕರಿತೀವಿ, ಇದನ್ನು ಅರಿವೆ ಸೊಪ್ಪು ಅಂತ ಕೂಡ ಕರೀತಾರೆ. ಸೊ ಈ ಅರಿವೆ ಸೊಪ್ಪಲ್ಲಿ ಇರತಕ್ಕಂಥ ವಿಟಮಿನ್ಸ್ನ ನಿಮಗೆ ಹೇಳಬೇಕಂದ್ರೆ, ವಿಟಮಿನ್ ಸಿ, ಎ, ಕೆ, ಬಿ ಮತ್ತು ಬಿ ಕಾಂಪ್ಲೆಕ್ಸ್ ಮತ್ತು ಈ ವಿಟಮಿನ್ಸ್ ಇರುತ್ತೆ ಸ್ನೇಹಿತರೆ. ಇದು ನಮಗೆ ನೋಡಿ, ಬಿ ಕಾಂಪ್ಲೆಕ್ಸ್ ಅನ್ನೋದು ನಮ್ಮ ದೇಹವನ್ನು
ತಂಪೈರಿಸಲಿಕ್ಕೆ ಮಾಡುತ್ತೆ ಸ್ನೇಹಿತರೆ. ಬಾಡಿ ಜಾಸ್ತಿ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ, ಬಿ ಕಾಂಪ್ಲೆಕ್ಸ್ ಹೇಗೆ ಇರುತ್ತೆ ಟ್ಯಾಬ್ಲೆಟು, ಸೊ ಅದೇ ಥರ ಗುಣಗಳು ಇದರಲ್ಲಿ ಇರ್ತಾವೆ ಸ್ನೇಹಿತರೆ. ಸೊ ಈ ದಂಟಿನಲ್ಲಿ ಕೂಡ ಇದು ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಮತ್ತು ರಕ್ತಹೀನತೆ, ಆಮೇಲೆ ಇದು ನಮ್ಮ ಕಣ್ಣು ದೃಷ್ಟಿ ಕೂಡ ಬಹಳ ಒಳ್ಳೆಯದು ಸ್ನೇಹಿತರೆ. ಇದು ದಂಟಿನ ಸೊಪ್ಪು ಕಣ್ಣು ದೃಷ್ಟಿ ಚೆನ್ನಾಗಾಗಬೇಕಂತಂದರೆ ದಂಟಿನ ಸೊಪ್ಪುಗಳು ನೀವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ. ಇದರ ವಿಟಮಿನ್ಸು ತಿಳಿಸಿದ್ದೀನಿ ಮತ್ತು ಇದರ ಅಂಶಗಳನ್ನು ತಿಳಿಸಿದ್ದೀನಿ, ಮತ್ತು ಇದರದ ಇನ್ನೂ ಮಾಹಿತಿ ಪೂರ್ತಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲೂ ಚೆನ್ನಾಗಿ ನೀಟಾಗಿ ಓದ್ಕೊಳ್ಳಿ, ಕನ್ನಡದಲ್ಲೇ ಹಾಕ್ತೀನಿ. ಅದನ್ನು ಓದ್ಕೊಂಡು ಪ್ರತಿನಿತ್ಯ ಮಿತವಾಗಿ ಬಳಸಿ. ಇನ್ನೊಂದು ನಾನು ನಿಮಗೇನು ಹೇಳ್ತೀನಿ ಅಂದರೆ ಸ್ನೇಹಿತರೆ, ನಾವು ದಿನನಿತ್ಯ ತಗೊಳ್ತೀವಲ್ಲ, ಆ ಆಹಾರ ದಿನನಿತ್ಯ ತಗೊಳ್ಳೋದ್ರ ಜೊತೆಗೆ ನಾವು ಸೊಪ್ಪುಗಳು, ನೀವು ಯಾವುದಾದ್ರೂ ಒಂದು ಸೊಪ್ಪು ತಗೊಳ್ಳಿ. ಬೆಳಿಗ್ಗೆ ಏನು ನಾಷ್ಟ ಮಾಡ್ತೀರಾ, ನೀವೇನು ಬೆಳಿಗ್ಗಿನ ಆಹಾರ, ಫಸ್ಟ್ ಆಹಾರ ಏನು ತಗೊಳ್ತೀರಾ, ಅದರಲ್ಲಿ ಯಾವುದಾದ್ರೂ ಒಂದು ಸೊಪ್ಪು ಇರಲಿ ಸ್ನೇಹಿತರೆ. ಯಾವುದಾದ್ರೂ ಒಂದು ಸೊಪ್ಪು ನೀವು ತಗೊಳ್ಳಿ, ನಿಮ್ಮ ಇಷ್ಟವಾದ ಸೊಪ್ಪನ್ನು ತಗೊಳ್ಳಿ. ಯಾವುದಾದ್ರೂ ಒಂದು ಸೊಪ್ಪು ಇರಲಿ. ಯಾಕೆಂತಂದರೆ ನೋಡಿ, ಫಸ್ಟು ನಾವು ಊಟ ಮಾಡೋದು, ನಮ್ಮ ದೇಹಕ್ಕೆ ಬೇಕಾಗಿರೋದು ಸಾಫ್ಟ್ ವುಡ್ ತಕ್ಕಂಥದ್ದು ಇರಬೇಕು ಸ್ನೇಹಿತರೆ. ಅದು ಮೆತ್ತಗಿರಬೇಕು. ಸೊ ಫಸ್ಟ್ ಬೆಳಗಿನ ಜಾವದ ಆಹಾರದಲ್ಲಿ ಯಾವುದಾದ್ರೂ ಒಂದು ಸೊಪ್ಪು, ನೀವೇನೋ ಬ್ರೇಕ್ಫಾಸ್ಟಲ್ಲಿ ಏನಾದರೂ ನಿಮ್ಗೆ ಯಾವ ಥರ ಬೇಕು ಅವುಗಳನ್ನು ಮಾಡ್ಕೊಳ್ಳಿ. ಈ ಸೊಪ್ಪನ್ನು ಯಾವುದಾದ್ರೂ ಒಂದು ಸೊಪ್ಪನ್ನು ತಗೊಳ್ಳಿ, ನೀವು ಪಲ್ಯ ರೂಪಾಂತರ ಮಾಡ್ಕೊಳ್ಳಿ, ಚಟ್ನಿ ರೂಪಾಂತರದಲ್ಲಿ ಮಾಡ್ಕೊಳ್ಳಿ, ಸಾಂಬಾರು ರೂಪಾಂತರ ಮಾಡ್ಕೊಳ್ಳಿ. ಆದರೆ ಸೊಪ್ಪು ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಳಗಿನ ಆಹಾರದಲ್ಲಿ ಈ ಸೊಪ್ಪು ಇರಲೇಬೇಕು. ಯಾಕಂತಂದರೆ ಮೊದಲು ನಮಗೆ ಡೈಜೆಷನ್ ಆಗಬೇಕಂತಂದರೆ ನಮ್ಮ ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಅದೇನು ನಾವು ಜೀರ್ಣ ಅಂಗ ಏನಿದೆ, ಅದಕ್ಕೆ ಯಾವುದು ಮೃದುವಾದದ್ದನ್ನು ನಾವು ಫಸ್ಟ್ ಅದನ್ನು ಕಳಿಸ್ತಿದ್ದೀವಿ ಅಂತಂದರೆ, ಮತ್ತೆ ನೀವು ಮಧ್ಯಾಹ್ನ ಆಹಾರದಲ್ಲಿ ಸ್ವಲ್ಪ ಗಟ್ಟಿ ಇರೋ ಆಹಾರ, ನಿಮಗೆ ದೇಹಕ್ಕೆ, ಮೂಳೆಗಳಿಗೆ, ಎಲ್ಲ ಅಂಗಾಂಗಗಳಿಗೆ ಸಿಗತಕ್ಕಂಥದ್ದು ಆಹಾರದಲ್ಲಿ, ದವಸ ಧಾನ್ಯಗಳಲ್ಲಿ ಅದನ್ನು ನೀವು ಗಟ್ಟಿ ಪದಾರ್ಥದಿಂದ ಮಧ್ಯಾಹ್ನದಲ್ಲಿ ಮತ್ತು ರಾತ್ರಿ ಕೂಡ ನೀವು ತಗೋಬೋದು ಸ್ನೇಹಿತರೆ. ಬೆಳಿಗ್ಗೆ ಇದನ್ನೇ ಯಾಕೆ ತಗೋಬೇಕಂತ ನಾನು ಹೇಳ್ತೀನಿ ಅಂದರೆ, ಮೊದಲು ನಾವು ಇದನ್ನು ತಿನ್ನೋದ್ರಿಂದ ನಮ್ಮ ಪಚನ ಕ್ರಿಯೆಗಳು ಏನಿರ್ತಾವಲ್ಲ, ಅದನ್ನು ನಾವು ತಿಂದಿರೋ ಆಹಾರವನ್ನು ಜೀರ್ಣ ಮಾಡತಕ್ಕಂಥ ಶಕ್ತಿ ಇದರಲ್ಲಿ, ಆ ಗುಣಗಳು ಈ ಸೊಪ್ಪುಗಳಲ್ಲಿ ಇರ್ತವೆ. ಅದರಿಂದ ನಾವು ತಿಂದಿರೋ ಎಲ್ಲ ನಾವೇನು ಊಟ ಮಾಡ್ತೀವಿ ಅವೆಲ್ಲ ಪದಾರ್ಥಗಳನ್ನು ಜೀರ್ಣ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದರಿಂದ ಬೆಳಿಗ್ಗೆ ನಾಷ್ಟದಲ್ಲಿ ನಿಮಗೆ ಸೊಪ್ಪುಗಳನ್ನು ಪ್ರತಿನಿತ್ಯ ಯಾವುದಾದ್ರೂ ಇರಲಿ ಸ್ನೇಹಿತರೆ, ಒಂದು ಸೊಪ್ಪನ್ನು ನೀವು ಬೆಳಗಿನ ಜಾವ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಸೊ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮುಖಾಂತರ ನಾವೆಲ್ಲರೂ ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತನ್ನು ಪ್ರೂವ್ ಮಾಡಬೇಕಂತಂದರೆ ದಯವಿಟ್ಟು ಪ್ರತಿನಿತ್ಯ ನೀವು 15ರಿಂದ 20 ನಿಮಿಷ, 15ರಿಂದ ಒಂದು ಅರ್ಧ ತಾಸು ಇದಕ್ಕೆ ನೀವು ಮುಡುಪಾಗಿಡಿ ಮತ್ತು ನೀವೇ ಅದನ್ನು ಅನುಭವಿಸಿ ಮತ್ತು ನಿಮ್ಮ ಇಡೀ ಫ್ಯಾಮ್ಲಿಗೆ ಕಲಿಸ್ಕೊಡಿ ಸ್ನೇಹಿತರೆ. ಆದಷ್ಟು ನಿಮಗೆ ಸಮಯ ಇಲ್ಲ ಅಂತಂತಂದರೆ, ನೀವು ಸಮಯ ಇದೆ ಅಂತಂದರೆ ಪ್ರತಿನಿತ್ಯ ಬೆಳಿಗ್ಗೆ ಮಾಡ್ಕೊಳ್ಳಿ. ನನಗೆ ಸಮಯ ಇಲ್ಲ, ನಮ್ಮ ಫ್ಯಾಮಿಲಿಗೆ ಸಮಯ ಇಲ್ಲ ಅಂತಂದರೆ ಸಾಯಂಕಾಲ ಒಂದು ಹೊತ್ತು, ಅಂದರೆ ಒಂದು 6 ಗಂಟೆಯಿಂದ 6:30 ಒಳಗಡೆ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಊಟ ಮಾಡೋಕ್ಕಿಂತ 3 ತಾಸು ಮುಂಚೆ ಮಾಡಬೇಕು. ನೀವು ಧ್ಯಾನವನ್ನು ಮಾಡಬೇಕಂದ್ರೆ ಊಟ ಮಾಡಬೇಕಂದ್ರೆ 3 ತಾಸು ಹಿಂದೆ ಮತ್ತು 3 ತಾಸು ಮುಂದೆ ಇರಬೇಕು ಸ್ನೇಹಿತರೆ. ಆ ಥರದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸಾಯಂಕಾಲ ಮಾಡ್ಕೊಳ್ಳಿ. ಆದಷ್ಟು ನೀವು ಬೆಳಿಗ್ಗೆ ಮಾಡಿಕೊಂಡ್ರೂ ಒಳ್ಳೆಯದು ಸ್ನೇಹಿತರೆ. ಯಾರು ಸಮಯ ಸಿಗಲ್ಲ ಅಂತೀರ, ಆದಷ್ಟು ಸಾಯಂಕಾಲ ಮಾಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ಧ್ಯಾನವನ್ನು ತಪ್ಪಿಸಬೇಡಿ. ಪ್ರತಿನಿತ್ಯ ಒಂದು ಸಮಯವಾದರೂ ನೀವು ಧ್ಯಾನವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ 2 ತರೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.